ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ಕೊಟ್ಟಿರ್ತಕ್ಕಂಥ ಎಲ್ಲ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಮುಖ್ಯಸ್ಥರಿಗೆ ಈ ಸಮಿತಿಯ ಪರವಾಗಿ ವೇದಿಕೆ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಪರಿಹಾರಕ್ಕಾಗಿ ಹೋರಾಟ ನಡೆಸುತ್ತಿದ್ದ ಹಾಗೆ ತಮ್ಮ ಹಕ್ಕಿಗಾಗಿ ಕಳೆದ 926 ದಿನದಿಂದ ಏನದ ಅಂತಂದ್ರೆ ನಮ್ಮ ಕಾರಂಜ ಭಾಗದ 28 ಹಳ್ಳಿಯ ರೈತ ಸಂಸ್ಥರು ಇಲ್ಲಿ ಹೋರಾಟಕ್ಕೆ ಕುಳಿತಿದ್ದು ನಿರಂತರವಾಗಿ ಅಹೋರಾತ್ರಿ ಸತ್ಯಾಗ್ರಹ ಧರಣಿ ಮಾಡ್ತಾ ಈ ಕಾರಂಜ ಹೋರಾಟ ಸಮಿತಿ ಹಾಗೂ ಬೀದರ ಜಂಟಿ ಅಭಿವೃದ್ಧಿ ಕ್ರಿಯಾ ಸಮಿತಿಯಿಂದ ವೇದಿಕೆ ಅವರನ್ನು ಸ್ವಾಗತಿಸಿಕೊಳ್ಳಕ್ಕೆ ವಿನಯ ಮಾಳಿಗೆ ಸಹೋದರಾಗಿರ್ತಕ್ಕಂತಹ ವನ್ಯಜೀವಿ ಮಂಡಳಿ ಸದಸ್ಯರು ಕರ್ನಾಟಕ ಸರ್ಕಾರವನ್ನ ವೇದಿಕೆಗೆ ಬರಮಾಡ್ಕೊಳ್ತೇನೆ. ಅವರು ದಯವಿಟ್ಟು ಎಲ್ಲರನ್ನ ಸ್ವಾಗತ ಕೊಡಬೇಕಾಗಿ ವಿನಂತಿ. 60,000 ಜನದಿಂದ ಇದ್ದೇವಲ್ಲ, ನಾನು ಯಶಸ್ವಿ ಆಗ್ತದ. ನಮ್ಮ ಸಚಿವರು ಏನಂದ್ರೆ ಇದು ಮಾಡ್ತಾರ. ಅದೇ ರೀತಿಯಾಗಿ ನಮ್ದು ಬೆಲ್ಲಾಳಿಯವರು ನಮ್ಮ ಶಾಸಕರಾದ ತಕ್ಷಣ ಮೊದಲನೇ ಸಲ ನಮ್ಮಿಂದ ಅಧಿವೇಶನ ನಮ್ಮ ಕಾರಂಜ ಸಂತ್ರಸ್ತರ ವಿಷಯನೇ ಇರ್ತಾರ. ಯಾಕಂದ್ರೆ ಇವತ್ತ ಶಾಸಕರು ಆಗ ಮೊದಲು ಮ್ಯಾನಿಫೆಸ್ಟೋದ ಫಸ್ಟ್ ಅಂದ್ರೆ ಕಾರಂಜ ಮುಳುಗಡೆ ಸಂತ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಹೇಳಿದಾರೆ. ಅದಕ್ಕೆ ಮುಂಬರ್ತದಿಂದಲೇ ನಮ್ದು ಜನೇಂದ್ರ ಬೆಲ್ಲಾಳಿ ಅವರು ನಮ್ಮ ಸಚಿವರು ಈ ಹೋರಾಟದಿಂದ ಯಶಸ್ವಿಗೊಳಿಸಿ ಇವತ್ತು ನಾವು ಅಂತ್ಯ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಅವ್ರು ಬರೋದು ಯಾಕಂದ್ರೆ ಮುಖ್ಯಮಂತ್ರಿಗಳು ಬಹಳ ಸುದೀರ್ಘವಾಗಿ ಮಾತಾಡಿದಾರ, ನಮ್ಮ ಬಗ್ಗೆ ಬಹಳ ಕಾಳಜಿ ವಹಿಸಿ ಅದಕ್ಕೆ ಎಲ್ಲ ನಮ್ಮ ಯಾಕಂದ್ರೆ ನಮ್ದು ಅವರು ಬಿಜೆಪಿ ಸರ್ಕಾರ ಇದ್ದಾಗ ಸಹಿತ ನಮ್ದು ಅರವಿಂದ್ ಅರಳಿ ಅವರು, ಆಮೇಲೆ ನಮ್ದು ಈಶ್ವರ್ ಖಂಡೆ ಅವರು, ಬಂಡೆಪ್ಪ ಅವರು ಎಲ್ಲರೂ ನಮ್ಮ ಧ್ವನಿ ಎತ್ತಾರೆ ಅಂತ ಇವರು ಕಾರಂಜ ಸಂತ್ರಸ್ತರ ವಿಷಯದಾಗ. ಯಾಕಂದ್ರೆ ಮಲ್ತಾಯಿ ಧೋರಣೆ ಮಾಡಿಲ್ಲ, ನಾವೇನು ಹೋರಾಟ ಬಂದಿದ್ದೆವು 4 ನಮ್ಮಿಂದ ಅಧಿವೇಶನದಾಗ ಭಾಳ ಪ್ರತಿಯೊಂದು ಸಲ ನಮ್ಮ ಕಾರಂಜ ವಿಷಯ ಬಂದದ. ಇದಕ್ಕೆ ನಮ್ಗೆ ಬಹಳ ಅಭಿನಂದನೆ ಸಲ್ಲಿಸಬೇಕಾಗ್ಯದ. ಅದಕ್ಕಾಗಿ ಕೊನೆಗೆ ಏನಂದ್ರೆ ಇದು ನಮ್ಗೆ ಇದೊಂದು ಯಶಸ್ವಿಯಾಗಿ 1 ತಿಂಗಳು 2 ತಿಂಗಳು ನಾವಿಂದ ದುಡ್ಡು ನೋಡ್ತೇವೆ ಅಂತ ಹೇಳಿ ನಾವೆಲ್ಲ ಈ ವೇದಿಕೆ ಮೇಲೆ ಯಾಕಂದ್ರೆ ಇದನ್ನ ಹೆಚ್ಚಿನ ಮಾತಾಡಲ್ಲ. ಯಾಕಂದ್ರೆ ಈ ಹೋರಾಟಕ್ಕೆ ತಾವೆಲ್ಲ ಈ ರೈತರು ಎಲ್ಲರೂ ನಾವು ಏನ್ ನಡ್ಸ್ಕೊಂಡ್ ಬಂದೆವು, ಯಾವ ರೀತಿ ಹೋರಾಟ ಮಾಡಿದೆವು, ಎಷ್ಟು ಜನ ಹೈರಾಣ ಆಗಿರಿ, ಬಹಳ ನಿಮ್ಗೆ ಸಾಷ್ಟಾಂಗ ನಮಸ್ಕಾರಗಳು. ಯಾಕಂದ್ರೆ ನೀವು ಎಲ್ಲರೂ ಹೋರಾಟ ನನ್ನ ಜೊತೆ ಹೋರಾಟ ಮಾಡಿ ನನ್ನ ಮೇಲೆ ವಿಶ್ವಾಸ ಇಕ್ಕಿ ಇವತ್ತೆಲ್ಲ ಇದು ಬಂದ್ರೆ ಒಂದು ಹಂತಕ್ಕೆ ನಾವು ಬಂದು ನಾವು ಇವತ್ತು ತಾಂತ್ರಿಕ ಸಮಿತಿ ಕೊಡಿಸಿದಾರ. ಈಗ ನಮ್ಮ ದಸ್ತಿಯವರು ಅವ್ರು ಹೋರಾಟ ಮಾಡಿ ಅವ್ರಿಗೆ ಯಾವ ರೀತಿ ಯಶಸ್ವಿ, ಯಾಕಂದ್ರೆ ಅವ್ರ ಕೈ ಮೇಲೆ ಯಾವ್ದು ಇದಾಗಿಲ್ಲ. ಇವತ್ತು ನಮೂನೆ ಏನಾದ್ರು ನ್ಯಾಯ ಕೊಡಿಸ್ತಾರ ಅಂತೇಳಿ ನಾ 2 ಮಾತು ಮುಗಿಸ್ತೀನಿ. ಧನ್ಯವಾದ. ಜೈ ಹಿಂದ್, ಜೈ ಕನ್ನಡ. ಬೋಲೋ ಭಾರತ್ ಮಾತಾ ಕಿ. ಧನ್ಯವಾದ. ಪಕ್ಷದ ಹಿರಿಯ ಮುಖಂಡರು ಮನ್ನನ್ ಸೇಠ್ ಅವರು ಈಗ ಬಂದಿದ್ದಾರೆ. ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊತೀವಿ. ಸಮಿತಿ ಪರವಾಗಿ ವೇದಿಕೆ ಮೇಲೆ ಬರಬೇಕು. ಅಧ್ಯಕ್ಷರಿಗೆ ವೇದಿಕೆ ಪರವಾಗಿ ಅಭಿನಂದನೆಗಳು. ಈ ಜಿಲ್ಲೆಯ ಎಲ್ಲ ಶಾಸಕರ ಪರವಾಗಿ ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರ ಶಾಸಕರ ಸನ್ಮಾನ್ಯ ಶ್ರೀ ಶೈಲೇಂದ್ರ ಬೆಲ್ಲಾಳಿ ಅವರು ಇವರು ಒಂದು ಹೋರಾಟ ಕುರಿತು ಮಾತಾಡ್ತಾರೆ. ದಯವಿಟ್ಟು बोलो भारत माता की. ಕಾರಂಜ ಹೋರಾಟಗೆ ಈ ಒಂದು ಕಾರಂಜ ಮುಳುಗಡೆ ಸಂಸತ್ತರ ಹಿತರಕ್ಷಣಾ ಸಮಿತಿ ಹಾಗೂ ಬೀದರ ಸಮಗ್ರ ಅಭಿವೃದ್ಧಿ ಕ್ರಿಯಾ ಸಮಿತಿ ಈ ಒಂದು ಹೋರಾಟದ ಅಧ್ಯಕ್ಷರು ಚಂದ್ರಶೇಖರ್ ಪಾಟೀಲ್ ಅವರೇ ಹಾಗೂ ಹೋರಾಟಕ್ಕೆ ಸತತವಾಗಿ 926 ದಿವಸ ತಮ್ಮ ಎಲ್ಲ ಸಮಯವನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಿದಂಥ ಹೋರಾಟಗಾರ ಅಂತ ಲಕ್ಷ್ಮಣ್ ಗಸ್ತಿಜಿಯವರೇ, ಜಿಲ್ಲೆಯ ಸಚಿವರು, ಆತ್ಮೀಯರು, ಈ ಒಂದು ಹೋರಾಟಕ್ಕೆ ತಾತ್ವಿಕ ಅಂತ ಆಗಲಿಕ್ಕೆ
ಒಂದು ಕಾರಣಭೂತರಾದ ಜಿಲ್ಲೆ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೇಜಿ ಅವರೇ, ಅರವಿಂದ್ ಹಳ್ಳಿಯವರೇ, ಗೌಸ್ ಅವರೇ, ಜಾಬ್ಶೆಟ್ಟಿ ಅಣ್ಣವರೇ, ಸಿ ಅವರೇ, ಹುಡುಗಿಯವರೇ, ಉಳಿದಂಥ ಗುರು ಭಕ್ತಲ್ ಅವರೇ, ದೇಶ್ಮುಖ್ ಅವರೇ, ಉಳಿದಂಥ ಎಲ್ಲ ಈ ಒಂದು ಹೋರಾಟದಲ್ಲಿ ಭಾಗಿಯಾದಂಥ 28 ಗ್ರಾಮದ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಮಿತ್ರರೇ, ಸಂಘಟನೆಯ ಪ್ರಮುಖರೇ. ಈಗ ತಾನೇ ಚಂದ್ರಶೇಖರ್ ಪಾಟೀಲ್ ಅವರು ಮತ್ತು ಲಕ್ಷ್ಮಣ್ ಗಸ್ತಿ ಅವರು ಸವಿಸ್ತರವಾಗಿ ಹೋರಾಟದ ಬಗ್ಗೆ ಮಾತಾಡಿದ್ದಾರೆ. ಯಾಕೆ ನಾನು ಅವರೆಲ್ಲರ ಆಶೀರ್ವಾದದಿಂದ ಅದೇ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಪ್ರತಿನಿಧಿಸ್ತೀನಿ. ಸುಮಾರು ಒಂದು 2 ಇಲ್ಲ 5 ನಿಮಿಷದಲ್ಲಿ ನಾನು ಮಾತನ್ನು ಮುಗಿಸ್ತೀನಿ. ನಾನು ಚುನಾವಣೆ ಪೂರ್ವದಲ್ಲಿ ನನ್ನ ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ದೆ, ಕಾರಂಜ ರೈತರಿಗೆ ಅವ್ರಿಗೇನಾದರೂ ಒಂದು ಪ್ಯಾಕೇಜ್ ಕೊಡಿಸ್ಬೇಕು, ಒಳ್ಳೇದು ಮಾಡ್ಬೇಕಂತ ಹೇಳಿದೆ. ಆ ನಿಟ್ಟಿನಲ್ಲಿ ಕಳೆದ ಬಾರಿ ಕೂಡ ಅಧಿವೇಶನದಲ್ಲಿ ನಾನು ಪ್ರಶ್ನೆ ಮಾಡಿದ್ದೆ. ಅದಕ್ಕೆ ಈಶ್ವರ್ ಖಂಡ್ರೇಜರು ಕೂಡ ಅದರ ಸದನದಲ್ಲಿ ಉಪಸ್ಥಿತಿದ್ದರು. ಅವಾಗ ಕೂಡ ಕದರ್ಸ ಡಿಸೆಂಬರ್ ಕೂಡ DK ಶಿವಕುಮಾರ್ ಅವರು ಮೀಟಿಂಗ್ ಮಾಡಿದರು. ಅದಾದ ತಕ್ಷಣ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ತು. ಅದಾದ್ಮೇಲೆ ಮತ್ತೆ ಅದೇನೋ ಈಗ ಗಸ್ತಿಯವರು ತೋಲಕ್ಕೆ ಹೇಳಿಲ್ಲ ಅಂತಂದ್ರು 4 ಜನರಿಗೆ. ನಾವು ಪುನಃ ಅದಕ್ಕೆ 4 ಜನ ವಿಷಯ ಸೇವಿತ ತಕ್ಷಣ ಅವತ್ತು ರಾತ್ರಿ